ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಬೆಳಿಗ್ಗೆ ನಾರೀಪಂದೇನೋ ಒಂದು ಪಾರ್ಸಲ್ ಬಂದ್ರಿಪ್ಪ. ಆಮೇಲೆ ಬೇಸ್ತಾಡ್ರಿಕಿ ನಾ ಒಂದು ಸ್ವಲ್ಪ ಅಡುಗೆ ಅದು ಮಾಡೋಣ ರೀ. ಎಲ್ಲೋ ಡ್ರೆಸ್ ಕಾಟನ್ ಇದೆಯಾ ಅದು? ಪ್ಯಾಂಟ್ ಬರ್ತಾವ ನಿನಗೆ? ಅಂದ್ರೆ ಸಣ್ಣ ಐತೆ ಅಂತಂದು ಹೌದಾ? ಅಂದ್ರೆ ಮ್ಯಾಕ್ ಹಾಕವ ನಾವು ಒಂದು ಸ್ವಲ್ಪ. ಮತ್ತು ತರ್ಸಿಯಾಗಿಂತ ತರಿಸ್ಬೇಕಿಲ್ಲ? ಅಕ್ಕಿ ಬೇರೆ ಮಾಡ್ಯಾಳ. ಹೌದನ? ಚಲೋ ಐತಾ? ಮಸ್ತ್ ಐತಾ? ಮಸ್ತ್ ಐತಿ ಅಲ್ಲ? ಓಡ್ನಿ ಅಂತದೈತಿ. ಪೇಂಟ್ ವರ್ಕ್ ಅನ್ನೋದು ಏನು ಜರಿ ವರ್ಕ? ಪೇಂಟ್ ವರ್ಕ್ ಐತೇನದು? ಪೇಂಟ್ ವರ್ಕ್ ಹೋಗ್ತೈತೆ ಮತ್ತು ಪೇಂಟ್ ವರ್ಕ್ ಆತಂದ್ರೆ. ಜರಿ ವರ್ಕ್ ಇತ್ತಂದ್ರೆ ಹೋಗಂಗಿಲ್ಲ. ದೊಡ್ಡೈತೆ ಆ ಒಡ್ಡಿನ ಮಸ್ತ್ ದೊಡ್ಡೈತೆ. ನಾವು ಚಂದ ಐತೆ. ಇದು ಅರ್ಶಿನಕ್ರಿ ಈಗ. ಅರ್ಶಿನಕ್ಕೆ ಎಲ್ಲೋ ಕಲರ್ ಈಗ. ಅವಾಗೆಲ್ಲ ಹಳೇ ಸೀರೆ ಉಟ್ಕೊಂತಿದ್ರು ಅರ್ಶಿನ ಮುಳುಗ್ತಾವ ಅಂತಂದು. ಈಗ ಏನಿಲ್ಲ ರೀ, ಅರ್ಶಿನಕ್ಕನ ಹೊಸ ತರಿಸ್ಬಿಡ್ತಾರೆ ಎಲ್ಲೋ. ಇವತ್ತು ಶನಿವಾರ ಅಲ್ರಿ, ಜಲ್ದಿ ಬಂದ್ರಿ ಅರ್ಶಿಯ ಸಾನಿಯ. ಇಂದು ಬರಲಿಲ್ಲ ಅರ್ಶಿಯ ಇನ್ನು. ನಮ್ಮಮ್ಮ ಮದುವೆ ದಿನ ಆ ಸೀರೆ ಉಡ್ತಾರಂತ್ರಿ. ಚಂದ ಐತಿ ತಗೊಂಬ. ಅದು ಚಂದ ಐತ್ರಿ. ಅದನ್ನ ತೊಗೊಂಬಿಡ್ರಿ ನೀವು. ಒಂದು ಚಾಕ್ಲೇಟ್ ಇದು ಹೋತ್ರಿ ಅದು ಸೀರೆ. ಇದು ಕಲರ್ ಮಸ್ತ್ ಐತಿ ತಗೋರಿ. ಇದು ನೋಡ್ರಿ. ನೋಡ್ರಿ ಚಂದ ಐತಿ ಮಾದ. ಕಲರ್ ಮಸ್ತ್ ಐತ್ರಿ. ಮೆತ್ತಗನ ಐತ್ರಿ ಅದು. ಹಾಂ ಊಟಗಾರಿ ಎಲ್ಲಾರ್ಗಿ ಹೇಳ್ತಾನಿ, ದಯವಿಟ್ಟು ಎಲ್ಲಾರ ಕೇಳಿಸ್ಗಾರ್ವಾ. ಏನಂದ್ರ ನಮ್ಮ ಮೊಮ್ಮಗಳದ್ ಮದ್ವೆ ಐತಿ. ನಾವು ಅನ್ಕಾಗ ನಿಮ್ಮನ್ನ ನೋಡಿಗಂಗಿಲ್ಲ, ನೀವು ನಮ್ಮನ್ನ ನೋಡಿರ್ತೀವಿ, ನಮ್ಮ ವಿಡಿಯೋ ನೋಡ್ತೀವಿ. ಎಲ್ಲರೂ ದಯವಿಟ್ಟು 4ನೇ ತಾರೀಕಿಗೆ ತಾಜ್ನಗರ ಹಾಲ್ನ್ಯಾಗ ಐತಿ ಲಗ್ನ. ಬಂದು ಅಕ್ಕಿ ಕಾಳು ಹಾಕಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತೇಳಿ ಬೇಡಿಕೆ ಅಂತ ನೋಡುವ. ಬಿ ಫಾತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ, ನಮ್ಮ ಮಂದಿಯವ್ರ ಆಶೀರ್ವಾದ ಐತಿ. ನಿಮ್ದು ಎಲ್ಲರದ ಆಶೀರ್ವಾದ ಅವ್ರ ಮ್ಯಾಗ ಇರ್ಬೇಕು. ನೀವು ಬಂದು ಹೋಗ್ರಿ. ಎಲ್ಲಾರು ಕರ್ದಿಲ್ಲ ಅಂತ ಬಿಡಾಕ್ ಹೋಗ್ಬೇಡ್ರಿ. ದಯವಿಟ್ಟು ಹೇಳ್ತಾನಿ, ನಮ್ಮ ಹಾಬಲಿಯಾಗ ಫೋನ್ಯಾಗ ಹೇಳ್ತಾನಿ, ಇದ್ರಾಗ ಹೇಳಾಕತ್ತೇನಿ. ಏನಂದ್ರೆ ಎಲ್ಲರೂ ಬರ್ರಿ. ತಮ್ಮನ್ನಾಗ ಬ್ಲಾಗ್ನಾಗ ಹೇಳ್ತಾನಿ, ಇದ್ರಾಗ ಹೇಳ್ತಾನಿ. ಎಲ್ಲರೂ ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡ್ರಿ. ಫೋನ್ಯಾಗ ಹೇಳಿದ್ರಂತ ನಾವು ನಿಮ್ಮ ಮನೆ ನೋಡಿಗಂಗಿಲ್ಲ, ನಿಮ್ದು ಊರು ನೋಡಿಗಂಗಿಲ್ಲ. ಅದ್ರ ಸಲುವಾಗಿ ಎಲ್ಲರೂ ದಯವಿಟ್ಟು ಬಂದು ಅಕ್ಕಿ ಕಾಳು ಹಾಕಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋಗ್ರಿ. ನಿಮ್ಮ ಆಶೀರ್ವಾದನ ದೊಡ್ಡವ್ರಿಗೆ ಭಾಗ್ಯ ಅಂತ ಬೇಡಿಕೆ ಅಂತ ನೋಡುವ. ಟೈಮ್ ಅಲ್ಲಿ 2 ಗಂಟೆ ಆತ್ರಿ. ನಾವು ಇಲ್ಲಿ ದಾವತ್ತಿಗೆ ಹೋಗ್ಬೇಕ್ರಿ. ಒಲಿಮಾ ಐತಲ್ರಿ, ಒಲಿಮಾ ಸಲುವಾಗಿ ದಾವತ್ ಐತ್ರಿ. ದಾವತ್ ಹೋಗ್ಬೇಕು. ಈ ಹುಡುಗರು ರೆಡಿ ಆದ್ರಿ. ಈಗ ನಮ್ಮ ಪರಿವಿನ ಬಂದ್ರಿ. ಯಾಕೆ ನೆಗಡಿಗೆ ಐತೆ? ತೋರ್ಸ್ಕೊಂಬಂದಿಲ್ಲ? ಹೌದಾ? ಮುಗಿಲೆ ಮಾತ್ರ ಆಯ್ತು. ಅದಕ್ಕಂದೆ. ಸೊ ಅಲ್ಲಿಯ ಬಂದಿಲ್ಲ? ಅಲ್ಲೇ ಅಷ್ಟಲ್ಲಿ ಹೆಂಗೆ ಅದಾಳ? ಮತ್ತು ಯಾವಾಗ ಇನ್ನೂ ಬರೋದಕ್ಕೆ ಹೋಗಣ. ಹುಡುಗರು ಅಂತಂದ್ರೆ ಚಲೋ ಅನ್ಸಂಗಿಲ್ಲ. ಮತ್ತು ಫಂಕ್ಷನ್ ಒಳಗೆ ಮಲ್ಲಿಕರ ಮಲ್ಲಿಕಾ, ಸಲ್ಮಾನ, ಸ್ವಾಲಿಯಾ 3 ಮಂದಿ ಮಿಸ್ಸಿಂಗ್ ಹೊಡಿತಾರೆ ನಿಂಗೆ. ಮತ್ತೆ ಜಲ್ದಿ ಹೋಗಿ ಕರ್ಕೊಂಬಂದ್ಬಿಡು. ಬರ್ರಿ ಹೋಗನ್ರಿ. ಟೈಮ್ ನೋಡ್ರಿ 2 ಗಂಟೆ ಆಯ್ತು ನೋಡ್ರಿ. ನಾವು ಊಟಕ್ಕೆ ಹೋಗಿ ಬಂದಿರಿ. ಎಲ್ಲರೂ ಊಟಕ್ಕೆ ಹೋಗಿ ಬಂದು ಇದಕ್ಕೆ ಹೋಗಕತ್ತೀರಿ, ತಾಜ್ನಗರಕ್ಕೆ ರೀ. ತಾಜ್ನಗರದಾಗ ಕೆಲಸ ಭಾಳ ಅದ ರೀ, ಹಾಗಾಗಿ ತಾಜ್ನಗರಕ್ಕೆ ಹೋಗಕತ್ತೀರಿ. ಈಗ ಎಲ್ಲರೂ ಹೊಂಟಿ ನೋಡ್ರಿ. ನಮ್ಮ ಸಾನಿಯಾ, ನಮ್ಮಮ್ಮ, ಆಮೇಲೆ ಆರೀಫಾ, ಅರ್ಷಿಯಾ. ನಮ್ಮ ಪರಿವಿನ ಅಲ್ಲಿ ಬಸ್ಸಿಗೆ ಹೋದ್ರಿ. ಆಕೆ ಸಾಲಿಯಂಗೆ ಕರ್ಕೊಂಬರಕ್ಕೆ ಹೋಗಂತ ಆಟೋ ಬಂತು. ಹೋಗತ್ರಿ. ಈಗ ಇಲ್ಲಿ ನಾವು ತಾಜ್ನಗರಕ್ಕೆ ಬಂದಿರಿ. ಇದು ಹಾಕ್ಯಾರ ನೋಡ್ರಿ ಬ್ಲೌಸ್ ಡಿಸೈನಿಂಗ್ ಮಾಡಾಕ್ರಿ.
ನಾನು ಅದನ್ನ ಉಟ್ಕೊತೀನಿ ಜರ ಇದ್ರದ್ದು ಮಡಿ ಐತಲ್ಲ ಡಿಸೈನ್ ಹಾಕಿ ಸಿಕ್ತು ಅದನ್ನ ಉಟ್ಕೊತೀನಿ ಭಾರಿ ಚಂದ ಆಗೈತೆ ಜಂಪರ ಇನ್ನು ಈ ಸಲ ಮಸ್ತ್ ಡಿಸೈನ್ಸ್ ಬಂದವ್ರಿ ಅದ ಅಂತೀನಿ ಮೊದ್ಲು ಟ್ರೈ ಮಾಡಿದಲ್ಲ ನಮ್ಮ ಹತ್ರ ಮಾಡ್ತೀರಿ ನೀವು ಆಮೇಲೆ ಹಾಕಿಟ್ಟಿದ್ದು ನೋಡು ಚುನಾವಣೆ ಹೋಗಿ ಅದನ್ನೇ ನೋಡಿ ಡಿಸೈನ್ ಬೇರೆದವ್ರಿಗೆ ಹಾಕಿದ್ ನೋಡಿ ಅವು ಡಿಸೈನ್ಸ್ ನೋಡಿ ಹೊಸ ಡಿಸೈನ್ಸ್ ಆಕಿನ ಹೆಸರು ಹೇಳಿದ್ದು ಚಾಚಿ ನಿನ್ ಡಿಸೈನ್ ನೋಡೋದ್ರಾಗ ಅಂದ್ರೆ ಹೌ ಹಾರ್ಬೇಕು ನಂಗೆ ಅಂತ ಹಾಕ್ತೀರ ಅಂತ ಅರ್ಥ ಮಾಡ್ದ ಆಕೆ ಅತ್ತೊಳಗಿನ ಏನು ಹೇಳಿರಿ ನನ್ನ ಚಂಪರಿಗೆಲ್ಲ ಅರ್ಥ ಮಾಡ್ದ ಇವಾಗಿನ ನೋಡ ಈಗಿನವೆಲ್ಲ ತುಂಬಿ ಅವು ಎಲ್ಲ ಕಡೆನೂ ತುಂಬ ಡಿಸೈನ್ ಹಾಕ್ಯಾರ ಅಪ್ಪ ಇವ್ರು ಇಲ್ಲ ಡಿಸೈನ್ಸ್ ಅವೈಲೇಬಲ್ ಇದೆ ನಮ್ಮ ಕಡೆ ಚಂದ ಆಗೈತಿ ಆದ್ರೆ ಅದು ಕಾಂಬಿನೇಷನ್ ಅದೆಲ್ಲ ಮಸ್ತ್ ಆಗೈತಿ ಪಿಂಕ್ ಕಲರ್ ಇದು ಐತಲ್ಲ ಅದಕ್ಕೆ ಚಂದ ಆಗೈತಿ ಅಡ್ಡಿಲ್ಲ ಇರ್ಲಿ ನಮಗೆ ಸಿಂಪಲ್ ಅದ್ರ ನಡಿತೈತಿ ಅಂದ್ರೆ ಈಗಿನ ನೋಡಿದ್ರಾಗ ಅಂದ್ರೆ ಭಾಳ ಚಂದ ಬಂದವು ಹ್ಞೂ ಡಿಸೈನಿಂಗ್ ಭಾಳ ಚಂದ ಬಂದವು ಈಗ ಭಾರಿ ಬಂದವು ಅದು ಯಾರ್ದಲ್ಲ ಹೌದನಾ ಈಗೆಲ್ಲ ಇವ್ರು ಹೊಲಕ್ಕೆ ಹಾಕತ್ತಿದ್ದಾವೆ ಈಗ ಕೆಲಸ ಸ್ಟಾರ್ಟ್ ಆತ್ರಿ ಈಗ ಹಾಗೆ ಭಾಳ ತಗೈತ್ರಿ ನೋಡ್ರಿ ಹೈಕು ಅಂತಂದು ಅವ್ರಿಗೆ ಹರ್ಚಾಕತ್ತಾರಿ ಮಕ್ಕ ತೋರ್ಸಂಗಿಲ್ರಿ ಅವ್ರ ಓಯ್ ಗುಂಡು ನೀವೇನ್ರಿ ದಂಡಿ ಗಿಂಡಿ ಹಾಕೊಂಡ್ಬಿಟ್ರಿ ನಿಮ್ಮ ಅಂಟಿ ಹಾಕ್ಯಾರನ್ರಿ ಹೌದಾ ನೋಡ್ರಿಪ್ಪ ಹಂಗ ಸುಮ್ಮನೆ ಕುಂದ್ರಬೇಕು ಕೊಬ್ಬರಿ ಹರ್ಚದ್ರಿ ಈಗ ಇದು ಮಾಡಕ್ಕೆ ಸುಸ್ಲಾ ಮಾಡ್ಬೇಕ್ರಿ ಕರ್ಚಿಕಾಯಿಗೆ ಮೊದಲು ಇವತ್ತು ಸುಸ್ಲಾ ಮಾಡಿ ಟೈಮಿಗೆ ನಾಳೆ ಕರ್ಚಿಕಾಯಿ ಮಾಡೋದ್ರಿ ಅವಾಗ ಏನು ಬಾಯ್ ಬರ್ಲಿಕ್ಕಿದ ನಾವ್ ಬಾಯ್ ನೋಡ್ತೀವಿ ಅದು ನೋಡ್ತೀವಿ ನಿಮ್ದ ಮತ್ತೆ ನಮ್ದು ಒಬ್ಬೇಕಿ ಮ್ಯಾಟ್ನಿ ಮತ್ತೆಲ್ಲ ಚೆಕ್ ಮಾಡಿ ಕಳಿಸ್ಬೇಕು ನಾವ್ ಹೆಂಗ್ ಮಾಡ್ಬೇಕಂತಂದೇವ್ ನೋಡಂತ ತಡಿ ನಾವು ತಿಂದ್ ಬಿಟ್ಟಿನ ಗೊತ್ತಿಲ್ಲ ನಿಮ್ಗ ನೀವು ಮೊದಲು ನಿಮ್ ಮನಿ ಮದ್ವೆ ಹೆಂಗ್ ಸೈಡ್ ಬಂದಾಗ ಯಾಪ ಊಟ ಮಾಡ್ಬಾರ್ದು ಯಾಪ ಚಾ ಕುಡಿಬಾರ ಅಂತ ನಾವ್ ಹೇಳಿ ಕುಂದ್ರಸ್ಬೇಕ ಅಂತ ಪರಿಸ್ಥಿತಿ ಒಳಗೆ ನೀವು ಬಂದಿರ್ತೀರಿ ಇಲ್ಲ ಈ ಸರಿ ಜವಾಬ್ದಾರಿ ತಗೊಂಡ್ ನಾವು ಕಡ್ಕಾಗಿ ನಿಂತಿ ಹೌದನ ಅದ ನಮ್ ಬುಬ್ಬ ಕಿರ್ಚೋದ್ ನೋಡಿ 2 ನಿಮಿಷ ವರ್ಷ 50 ಬಟ್ಟೆ ತೆಗಿತಾ ಈಗ ಮಕ ಎತ್ ಮ್ಯಾಲ ತೋರಿಸೋಕೆ ಅಷ್ಟು ಬಿಜಿ ಅದ ಇದು ಶೇಂಗಾ ಹುರಿಯೋದ್ರಿ ಈಗ ಚುಮ್ಮರಿ ಮಾಡಾಕ್ರಿ ಚುಮ್ಮರಿ ಮಾಡಿ ಮೊದಲು ಟೇಸ್ಟ್ ನೋಡ್ಬೇಕಲ್ಲ ನಾವ್ರಿ ಹೆಂಗೆ ಅಂತೀರ ಅಂದ್ರೆ ಸ್ವಲ್ಪ ಶೇಂಗಾ ಹಾಕಿ ಕೆಂಪು ಮೊದಲು ಹಾಕೊಂಡು ಆಮೇಲೆ ಎಣ್ಣೆ ಒಳಗೆ ಹಾಕ್ಬೇಕಲ್ರಿ ಹಂಗಾಗಿ ಭಾಳ ಹುರಿಬಾರ್ದು ನಮ್ಮ ಶೇಂಗಾ ರೀ ಸ್ವಲ್ಪ ಸಿಪ್ಪಿ ತೆಗಿಯಕ್ಕೆ ಬರ್ಬೇಕು ನಮ್ಗೆ ಸಿಪ್ಪಿ ಎಲ್ಲ ತೆಗಿಯಕ್ಕೆ ಹಂಗೆ ಹುರಿದ್ರೆ ಸಾಕು ಅಷ್ಟು ಹುರಿದ್ರೆ ಇನ್ನು ಟೈಮ್ ಇಲ್ರಿ ಇನ್ನೊಂದು 8 ದಿನ ಉಳಿತ್ರಿ 8 ದಿನದೊಳಗನೆ ಕೆಲಸ ಜಾಸ್ತಿ ಅದ ರೀ ನಾಳಿದ್ದು ಇವತ್ತು ನೋಡಿ ಸೂಸ್ಲಾ ಮಾಡ್ಬೇಕ್ರಿ ಇನ್ನು ಈ ಚುಮರಿ ಮಾಡಿಟ್ಟು ಸೂಸ್ಲಾ ಮಾಡಿಟ್ಟು ನಂತರ ನಾಳೆ ಇದು ಕರ್ಚಿಕಾಯಿ ಮಾಡೋದ್ರಿ 2 ದಿನ ಕರ್ಚಿಕಾಯಿ ಮಾಡೋದಾಕೈತ್ರಿ ಮತ್ತೆ ಮಕ್ಕಳು ಒಂದಿನ ಬಾಂಡೆ ಸಣ್ಣ ಹಾಕ್ಸೋದು ಹಿಂಗರಿಪ್ಪ ಈಗ ಟೈಮ್ ಇಲ್ಲ ನಮ್ಮ ಅಪ್ಪ ಈಗ ಬೇಡ್ಬಿಡ್ರಿ ಅಂತಂದ್ರೆ ಅಮ್ಮ ಬೇಕತ್ರ ಇನ್ಯಾವ ಮಾಡ್ತೀನಿ ಸುಮ್ಮನೆ ಅಂತ ಹೇಳಂದ್ರಿ ಅವಾಗ ನಮ್ಮ ಅಪ್ಪ ಸುಮ್ಮನಾದ್ರಿ ನೀವು ಮಾಡಿ ನೋಡ್ರಿ ಅಂತಂದ್ರೆ ಈಗ ಮತ್ತೆ ಅದಕ್ಕೆ ಚುಮರಿ ಮಾಡಕತ್ತೆ ನೋಡ್ರಿ ನಾನು ಸ್ವಲ್ಪ ನಾವಾಜ್ರಿ ಅದು ಇಲ್ಲಿ ಅರ್ಶಿ ಹುರಿಯಾಕೆ ಬಂದ್ರಿ ಭಾಳ ಹೊತ್ತಿಸ್ಬೇಡಮ್ಮ ಸ್ವಲ್ಪ ಲೈಟ್ ಹುರಿದು ಸಾಕವು ಸಿಪ್ಪಿ ಸುಲಿಯಾಕೆ ಬರೋಕೆ ನಮ್ಗೆ ಕಷ್ಟ ಯಾಕಂದ್ರೆ ಎಣ್ಣೆ ಒಳಗೆ ಹಾಕ್ಬೇಕು ಮತ್ತೆ ಆಮೇಲೆ ನಾನು ಅದಕ್ಕೆ ಐ ತಡಿ ಇನ್ನೂ ಸ್ವಲ್ಪ ಆಗಲಿ ಸಣ್ಣ ಇಟ್ಟು ನೋಡಿ ಜೋರಿಡು ನಾನು ಇದನ್ನು ಅದು ನಾರಿಪ್ಪ ಬೇಳೆ ಸ್ವಲ್ಪ ಅಷ್ಟು ಬೇಡ ಸ್ವಲ್ಪ ಇದು ಮಾಡಿ ಅಲ್ಲಿ ಪಪ್ಪರ್ ಗ್ಯಾಸ್ ತೊಗೊಂಬಂದ್ರೆ ತೊಗೊಂಡು ಹೋಗೋಣ ರೀಪ್ಪ ಮುಳ್ಸ್ಕೊಂತ ಹೋಗೋಣ ಹಾಂ ಇಲ್ಲಿ ಶೇಂಗಾ ಹುರಿದ್ರಿ ಇವನು ಸ್ವಲ್ಪ ಬೇಳೆ ಮಾಡ್ಕೊಂಬಿಡನ್ರಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಅಲ್ಲಿ ಜಜ್ಜಿಟ್ಟಿನಿ ಇಲ್ಲಿ ಅರಿಪ ಇದು ಹಾಕಿದ್ರಿ ಪುಟಾಣಿ ಹಿಟ್ಟು ಆತ ಸಾಕು ಸಾಕರಿಪ್ಪ ಭಾಳ ತಂದು ಬೇಸನ್ ಬುಟ್ಟಿ ಆಗ್ತದ ಅಷ್ಟೇ ಇವ್ ನೋಡಿ ಇವನ್ನ ಗುಳ್ಕಲ್ ತಗೊಂಡು ಹಗರ್ ಕೊಳ್ಳಾಡ್ಸಿ ಇವನ್ನ ಪೂರನ ಇಲ್ಲಿ ಶೇಂಗಾ ಹೊಡ್ಯತ್ರಿ ಬಿಸಿ ಅದಾವ ಮಿಕ್ಸಿ ಹಾಕ್ಬೇಕದು ಇಲ್ಲ ಹಾಂ 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 ಆಯ್ತು ಇವು ಎಳ್ಳು ಇವು ಇದಕ್ಕೆ ಹಾಕಾಕ್ರಿ ಇವು ಎದಕ್ಕಂತ ಹೇಳಿದ್ರೆ ಕರ್ಚಿಕಾಯಿ ಒಳಗೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಬೇಕ್ರಿ ಇವನ್ನ ಸುಸ್ಲಾ ಮಾಡೋ ಮುಂದೆ ಯಾಕೆ ಅರಿಪ ಎಲ್ಲ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಅದೆಲ್ಲ ಹಾಕಿಟ್ಲರಿ
ನಾ ಒಂದು ಸ್ವಲ್ಪ ಹುರಿದು ಕೊಡಬೇಕು ಅಲ್ಲಿ ಮಟ್ಟ ನಾನು ಮೊದಲು ಚುಮರಿ ಮಾಡಕತ್ತೀನಿ ರೀ ಎಣ್ಣೆ ಕಾಯ್ಕಿಟ್ಟೀನಿ ಶೇಂಗಾ ಎಲ್ಲ ನಾನು ಚಪ್ಪರ್ಸ್ಕೊಂಡು ಇಟ್ಕೊಂಡಿನಿ ಎಣ್ಣೆ ಕಾಯ್ಕಿಟ್ಟೀನಿ ಎಣ್ಣೆ ಬಿಸಿ ಆಯ್ತಂತ ಒಂದು ಚೀಲ ಚುಮರಿ ಅಲ್ರಿ ಹಾಗಾಗಿ ಒಂದು ಪ್ಯಾಕೆಟ್ ಎಣ್ಣೆ ಹಾಕಿನ್ರಿಪ್ಪ ನಾನು ಏನು ಜಾಸ್ತಿ ಆಕೈತೋ ಕಡಿಮೆ ಆಕೈತೋ ನೋಡೋಣ ಹೀರೋ ಏ ಹಿರಾಮ್ ಏ ಹಿರಾ ಬಾ ಆಜಿ ಹಿಂಗೆ ತಗೋಣ ಆರಿಪ ನೋಡ್ಬೇಕಂದ್ರ ಆರಿಪನ್ ಮ್ಯಾಕ್ ಹತ್ಬಿಟ್ಟಾಳ ಸಾಹಸ ಮಾಡಕತ್ತಾಳ ಏನು ಸಾಹಸ ಮಾಡಕತ್ತ ಏನು ಅಲ್ಲಿ ಮ್ಯಾಕ್ ಹತ್ತಿ ಇದು ಎಣ್ಣೆ ಕಾಯ್ಕಿಟ್ಟಿನಿಮ್ಮ ಸಾಸಿವೆ ಜೀರಿಗೆ ಹಾಕಿ ಒಂದು 2 ಕಾಳು ಹಾಕಿದ್ದೆ ಮೊದಲು ಹಿಂಗೆ ಇವಾಗೇನು ಬೆಳ್ಳುಳ್ಳಿ ಚುಮರಿ ನಮ್ಮ ಮಮ್ಮಿ ಬೆಳ್ಳುಳ್ಳಿ ಚುಮರಿ ಮಸ್ತ್ ಮಾಡ್ತಾರ್ರಿ ಮಾಡಿದ್ದಿಲ್ಲ ಈಗಲೇ ಮಾಡ್ಕೊತೀನಿ ಜೀರಿಗೆ ಹಾಕೊಂಬಿಡ ನನಗೆ ಬಿಸಿ ಹಾಕವೇನಿ ಶೇಂಗಾ ಹಾಕ್ಯಾಮ ಎಣ್ಣೆಯೊಳಗೆ ಶೇಂಗಾ ಹಾಕಿನ್ಮ ಎಣ್ಣೆಯೊಳಗೆ ಬಿಸಿ ಆಗ್ಬೇಕು ಶೇಂಗಾ ಅಂದ್ರೆ ಕುರ್ಕುರ ಡಬ್ಬಿ ಹಾಕರ್ಕೋ ಈ ಕಡೆ ಹೊಳ ಬಿದ್ದಿತ್ತು ಮತ್ತೆ ಇದು ಮುಲ್ಕತಿ ಹಾಕೊಂತೀನಿ ಹಾಂ ಈಗ ಕರೆಕ್ಟ್ ಆಕೈತಿ ಗೊತ್ತಿಲ್ಲ ಈಗ ಕರಿಬೇವು ಹಾಕೊಳ್ಳಂದ್ರಿ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿ ಸ್ವಲ್ಪ ಜಾಸ್ತಿ ಅಲ್ರಿ ಚುಮರಿ ಹಾಗಾಗಿ ಜಾಸ್ತಿನ ಬೆಳ್ಳುಳ್ಳಿ ಹಾಕಾಕತ್ತೀವಿ ನಾವು ಈಗ ಪುಟಾಣಿ ರೀ ಪುಟಾಣಿ ಮೊದಲು ಸ್ವಲ್ಪ ಹುರ್ಕೊಂಡಿದ್ದೀರಿ ಮತ್ತೆ ಹೊತ್ತು ಬಿಡ್ತಾವ್ರಿ ಹಾಗಾಗಿ ಲಾಸ್ಟ್ ಹಾಕಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ್ದೀರಿ ನಾನು ಹಾಕಿರಿ ಈಗ ಖಾರ ಹಾಕಿ ಇಳಿಸ್ಬಿಡೋದ್ರಿ ಖಾರ ಹಾಕಿದ ತಕ್ಷಣ ಇಳಿಸೋದ್ರಿ ಯಾಕಂದ್ರೆ ಹೊತ್ತಿ ಬಿಡತ್ರಿ ಖಾರ ಹೊತ್ತಬಾರ್ದಲ್ರಿ ಹಾಗಾಗಿ ಲಾಸ್ಟಿಗೆ ಖಾರ ಹಾಕ್ತೀನಿ ಶೇಂಗಾ ಅದು ಏನು ಹೊತ್ತಲಿಲ್ಲ ರೀ ಏನಿಲ್ಲ ಈಗ ಖಾರ ರೀ ಅಮ್ಮ ಹೇಳ್ಯಾರ ಮೊದ್ಲ ಸ್ವಲ್ಪ ಹಾಕಿರುವ ಖಾರ ಜಾಸ್ತಿ ಹಾಕಬೇಡ್ರಿ ಹುಡುಗರು ತಿಂತಿರ್ತಾವ ಅಂತೇಳಿ ಅಂದು ಸ್ವಲ್ಪ ಲೈಟಾಗಿ ಹಾಕ್ತೀನಿ ರೀ ಖಾರ ಇಲ್ಲಿ ಎಳ್ಳು ಹುರಿ ಆಗತ್ತೆ ರೀ ಇದಕ್ಕೆ ರೀ ಕರ್ಚಿಕಾಯಿ ಹಾಕಕ್ರಿ ಸ್ವಲ್ಪ ಎಳ್ಳು ಹಾಕಿದ್ರೆ ಟೇಸ್ಟ್ ಆಗ್ತಾವ್ರಿ ಹಾಗಾಗಿ ಎಳ್ಳು ಹಾಕಬೇಕು ಹುರಿದು ನೋಡ್ಮ ಎಷ್ಟು ತೆಗಿಲ್ಲ ಅಂದ್ರೆ ಇಷ್ಟೇ ಭಾಳ ಆಗೈತಪ್ಪ ಇದು ಸುಸ್ಲಾ ರೆಡಿ ಮಾಡಂದ್ರೆ ಈಗ ಕೊಬ್ಬರಿ ಇದು ಹೇಳು क्या करे मजा दे वो ಗೋಟಿ ಹೋಳಿಗೆ ಕರ್ಚಿಕಾಯಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಆಗ್ತಾವಲ್ಲ ಮಾವ ಬೆಲ್ಲ ಬ್ಯಾಗ್ ತಗೋರ್ವ ಈಗ ಕಟ್ಟೋದೈತಲ್ಲ ಅವು ಮುದ್ದೆ ಆದಾಗ ಹಾಕವ ಅಂತೇಳಿ ಹಾಕ್ತೀರಿ ಹಾಕ ಜಾಗಂಗೆ ತಕೊಂತೀನಿ ಚುಮ್ಮರಿಗೆ ಅಷ್ಟ ಈಗ ನೋಡಪ್ಪ ಚುಮ್ಮರಿಗೆ ಪುಡಿ ಸಕ್ಕ ಹಂಗಲ್ಲ ಹಲೋ ಸಾಂಬ್ರ ಕಾಡ್ ಬಾಜಿ ಬರ್ ಕೊರಕ್ ಬಾ ಯಾಕೆ ಆದ್ಲಾಗ ಬೇ ಆತೋ ಬಾ ಶಾಂಪು ನೀಟ್ ಐತ मैंने माफी मांगती हूँ मस्त रब्बी शरली चौधरी अरे बा ना सब सಕ್ಕರೆ ಹಾಕಪ್ಪ ಮೇಲೆ ನೋಡ್ಲಪ್ಪ ಆಗ ಹೋಗಿ ಸಕ್ಕರೆ ಸಕ್ಕರೆ ಭಾಳ ಆಗ್ಬೇಕು ಸಕ್ಕರೆ ಈಗ ಮಕ್ಕಳು ಕೊಡ್ದಂಗೆ ಆಗ್ಬೇಕು ಇಲ್ಲೇ ಅಂದ್ರೆ ಅದು ಮತ್ತೆ ಕರ್ದಾಗ ಕರೆಕ್ಟ್ ಆಕೈತಪ್ಪ ಅದು ಇಲ್ಲಿ ನೋಡ್ರಿಪ್ಪ ಈಗ ಇದು ಆತ್ರಿ ಸೂಸ್ಲ ರೆಡಿ ಆತು ಈಗ ಚುಮ್ಮರಿದು ನೆಕ್ಸ್ಟ್ ಅರಿಪ ಸ್ವಲ್ಪ ಇದು ಮಾಡಿದೆ ನಂದು ಹಿಂಗೆ ಗಳಗ್ಯಾಡ್ಸವ ಅಳಿಗ್ಯಾಡ್ಸವನ ಹಾಂ ಹಂಗೆ ಮಾಡಿ ನಗ್ತಾರ್ರಿ ನಮ್ಮ ಸೊಪ್ಪೆ ಅಪ್ಪ ಚುಮ್ಮರಿ ಹಾಕಿಸ್ಕೊರಿ ಈಗ ಅದ್ರಾಗ ಹಾಕ್ಬಾರಿಪ್ಪ ಅವನ್ನ ಬಿಚ್ಚಿರಿ ಅದನ್ನ ಎರಡು ಸೈಡ್ ಹಾಕಿ ಕೆಳಗೆ ಹೋಗಿರ್ತಾವ ನಾವು ಎಲ್ಲ ದೂಗಿಳ ಅದೇ
ಈಡಾಕ ತಗರಿ ವಾಪಸ್ ಓದ್ತೀನಿ ಬರ್ನ ಚುಮ್ಮರಿ ಹಾಕಿದ್ರಿ ಈಗ ಅದ್ರ ಗ್ರೇವಿನ ರೆಡಿ ಆಗೈತಿ ಈಗ ಹಾಕಿ ಕಲಿಸ್ಬಿಡನ್ರಿ ಕಲಸ್ರಿ ಅಪ್ಪ ಕಲಸ್ರಿ ನಮ್ಮಮ್ಮ ನಮ್ಮ ಅಪ್ಪ ಹಂಗ ಚಟ್ನಿ ಸ್ವಲ್ಪ ಅಂದಾರ ಚಟ್ನಿ ಸ್ವಲ್ಪ ಅಂದ್ರೆ ಅವ್ರಿಗೆ ಬಿಟ್ಟು ಬಿಡನ್ರಿ ಅವ್ನ जरा कांदा लगे चुम्बर है जी बहुत वे कला ने तो करेक्ट नहीं है ಅನ್ಕೊಡ್ಲಿ ಆಡಕ್ಕೆ ತಗೊಂಡ್ರಿ ಬೇಕಂದ್ರ ಚುಮ್ಮರಿ ರೆಡಿ ಆಗತ್ತವ ಮಮ್ಮಿ ನೋಡಪ್ಪ ಸ್ವಲ್ಪ ಹಾಕೋತಾನ ಇವು ಕರೆಕ್ಟ್ ಅದು ಇಲ್ಲಿ ಒಂದು ಬುಟ್ಟಿ ಚುಮರಿ ಆದ್ರೆ ಇವು ರೆಡಿ ಮಾಡಿಟ್ಟಿವಿ ನೋಡ್ರಿ ಇಲ್ಲಿ ಮತ್ತೊಂದು ಬುಟ್ಟಿ ಒಳಗೆ ಹಾಕೊಂಡಿವ್ರಿ ಈಗ ಇದ್ರಾಗ ಸ್ವಲ್ಪ ಚುಮರಿ ಹಾಕಿಸ್ಕೊರಪ್ಪ ಹಾಕತ್ತಿಲ್ಲ ಇದು ಈಗ ಜಾಸ್ತಿ ಆಕೈತಿ ಈಗ ಇದು ಚುಮ್ಮ ರೆಡಿ ಆದವ್ರಿ ಇವಾಗ ಮತ್ತು ಬಿಡು ಅದು ಮಸ್ತಾಗ್ಯಾವ ಟೇಸ್ಟ್ ಸೂಪರ್ ಕಟ್ಟಿಟ್ಟು ಇದು ಮಾಡ್ಬಿಟ್ಟು ಮುಗಿತೀನಿ ಮತ್ತೆ ಒಂದು ಚಿಂತೆ ಬಿಡ್ತಾ ಈಗ ಹೆಂಗ ಸಾನಿಯಾ ಚುಮ್ಮರಿ ಮಸ್ತ್ ಆಗ್ಯಾವ ಹೆಂಗ ನಸ್ಮಾ ಚಲೋ ಆಗ್ಯಾವ ನೋಡ್ವಾ ಹರ್ಷಿ ಖಾರ ಆಗಿಲ್ಲ ಖಾರ ತನ್ನ ಬಾಯೆಲ್ಲ ಉಡ್ತಿತ್ತು ಚಿಮ್ಮರಿ ತಿಂದ ಸುತ್ತ ನೀನು ಈಗ ತಿನ್ನಕತ್ತೀನಿ ಮತ್ತೆ ಆಗಲ್ಲ ಏನದ ಹೌದನ ಚಲೋ ಆತ್ ಬಿಡು ಅದಕ್ಕೆ ನಮ್ಮ ಅಪ್ಪ ಬೇಡಂದ್ರೆ ಜಲ್ದಿ ಮಾಡೋದು ಚಿಮ್ಮರಿನ ಅದಕ್ಕೆ ನಮ್ಮ ಅಪ್ಪ ಬೇಡಂದ್ರೆ ಜಲ್ದಿ ಮಾಡೋದು ಖಾಲಿ ಹಾಕೋ ಅಂತಂದು ಕರ್ಚಿಕಾಯಿ ಮಾಡಕ್ ಬಂದವ್ರಿಗೆ ತಿನ್ನೋದು ಬೇಡ ಕರ್ಚಿಕಾಯಿ ತಿನ್ಕೊಂತ ಮಾಡ್ಕೊಂತ ತಿನ್ಕ ಮತ್ತ ಚುಮ್ಮರಿ ತಿನ್ನೋದು ಹಾ ಚುಮ್ಮರಿ ತಿನ್ನೋದು ಚಲೋ ಆಗ್ಯಾವಿಲ್ಲ ಸೇಲ್ ಆಗ ಸಾಧ್ಯನೇ ಇಲ್ಲ ಅಂದೇನು ಮತ್ತೆ ಹಾಕ್ಸ್ಕೊಂಡಾಕಿ ಅಪ್ಪ ಅರ್ಶಿ ಅಂತ ಆಡ್ ತುಂಬೈತಲ್ಲಿ ಸಾಕು ಕಟ್ಟಿಟ್ಬಿಡ್ರಿ ಈಗ ಎತ್ತಿ ಇಟ್ಬಿಡ್ರಿ ಈಗ ಲಗ್ನನೂ ಮಾಡ್ತೀವಿ ಕಲಾಸು ಮಾಡ್ತೀವಿ ಎಲ್ಲಾನು ತಿಂದು ಏ ಕಟ್ರಿ ಬಿಗಿಯಾಗನ ಕಟ್ರಿ ಅದನ್ನ ಹ್ಞೂ ಹಂಗೆ ಮಾಡ್ಬೇಕ್ರಿ ಒಳಗಿಂದ ಬೇರೆ ಕಟ್ಟಿ ಅದನ್ನ ಒಳಗೆ ಇಳಿಸ್ಬಿಡ್ಬೇಕ್ರಿ ಮ್ಯಾಗಿಂದ ಬೇರೆ ಕಟ್ಬೇಕು ಅಂದ್ರೆ ಅವು ಆಡಂಗಿಲ್ಲ ರೀ ಇದಾಗಂಗಿಲ್ಲ ಮೆತ್ತಾಗಂಗಿಲ್ಲ ನಾನು ಸ್ವಲ್ಪ ಚಾ ಹಾಕಿಟ್ಟಿನ್ರಿಪ್ಪ ಚಾ ಕುಡಿದ್ರಾತ ಅಂತ ಹೇಳಿದ್ರೆ ನಮ್ಮ ಅರ್ಶಿ ಏನೇ ಇದು ಚುಮ್ಮರಿ ತಿಂದು ಮಕ್ಕೊಂಬಿಟ್ಲಲ್ಲ ಚಾನ ಕುಡ್ದವನಿ ಇಲ್ಲ ಏನಂತ ನಮ್ಮ ಮಕ್ಕೊಂಡು ತೊಗೊಳಕತ್ತವ ನಮ್ಮ ಅಂತಾನ ಹೌದಾ ಆಯ್ಕೆ ಎಷ್ಟು ಇದ್ದಂಗೆ ಅದೊಡ ಮತ್ತೆ ಮಕ್ಕೊಂಡು ಇದ್ದ ಸಂಜೆ ಮುಂದೆ ಅದಿಲ್ಲ ನಜ್ಮಾ ನಿಮ್ಮ ತಂಗಿ ಎಷ್ಟು ಹಾಕಲಿದ್ದಕ್ಕೆ ಅದೊಡ ಆಪ ಹೋಗಿ ಬರ್ರಿ ತಗೋರಿಪ್ಪ ನಾವು ಹಾಂ ಏನು ಮಾಡೋಕ್ರಿ ಯಾಕ್ರಿ ಅಂದ್ರಿ ಯಾಕ್ರಿ ಅಂತ ನಜ್ಮಾ ಆತಲ್ರಿ ಮತ್ತೆ ಐತಿ ಮತ್ತೆ ನಾಳೆಗೆ ಏನ ಬರ್ರಿ ತಗೋ ನಜ್ಮಾ ಹೋಗಿ ಬರ್ರಿ ತಗೋಣ ಆಪ ಹಾಂ ಟೈಮ್ ಆಗಿಲ್ಲ ನಿಮಗೂ ಟೈಮ್ ಆಗಿಲ್ಲ ನಮಗೆ ಬರೋದು ಹೊಡಿಯಾರಿಪ್ಪ ಹೋಗೋಣ ಹಾಂ ಹಾಂ ಹೊಡಿ 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 ಇಲ್ಲಿ ತಗೋ ಹೋಗಲ್ಲ ನೀ ಕಸ ಹೊಡಿ ಮಟ್ಟು ನಿಲ್ತೀನಿ ತಗೋ ನೋಡ್ರಿಪ್ಪ ನಾವು ಈಗ 5 ಹೋಗತ್ತಿರ ಮನೆಗೆ ಹೊಂಟೀವ್ರಿ ಮುಗಿತೀವಿ ತಿಂದೆಲ್ಲ ಕೆಲಸ ಎಂಡ ಆತ್ರಿ ಈಗ ಮತ್ತೆ ನಾಳಿಂದ ಹಾಂ ಇವತ್ತಿನ ರೋಟಿನ್ ಮುಗೀತು ಮತ್ತೆ ಇದ್ರ ನಾಳೆ ಈಗ ಜೇರ ಮುಗಿದ್ವ ನಿಮ್ಮ ಒಲೆವ ಅದವ ಹೌದು ಹೋಗ್ರಿ ತಗೋರ್ವ ನಾವು ಮತ್ತೆ ನಾಳೆ ಬರ್ತಿತ್ತವ ಬೆಳಿಗ್ಗೆ ಅವ ಆಪ ಆಪೋ ಬರ್ತಾ ಬಿಡ್ರಿ ಸಾನಿಯಾ ಬರ್ತಾ ಅಂತ್ರಿ ಬರಲ್ಲಕ್ಕ
ನೋಡ್ರಿ ನಾವು ಮತ್ತೆ ನಮ್ಮ ಬಾಬಾರ ಮನೆಗೆ ಬಂದಿರಿ. ಇವ್ರದ್ದು ಕೆಲಸ ರೀ ನಮ್ಮ ಬಾಬಾರ್ದು, ನಮ್ಮ ಬಾಬಾನ ಮಕ್ಕಳದು ಕೆಲಸ ಮುಗಿಯಂಗೆ ಇಲ್ಲ. ನಮ್ಮ ಹೆಸ್ರು ಅಂತ ಬಿಜಿನಾರ ಯಾವಾಗ ನೋಡಿದ್ರು ನೋಡಕತ್ತೀರಿ ಹೊಲ್ಕಂತಾನ ಅದನ್ನ ಹೇಳ ಮತ್ತೆ. ಇಲ್ಲಿ ನೋಡ್ರಿ ಡಿಸೈನ್ ತೋಳಿಗೇನ್ರಿ ಬಾಬಾ ಇದು. ಮತ್ತು ನಮ್ಮ ಬಾಬಾ ಮುತ್ತ ಹಚ್ಚದ್ರಿ ಕೆಲಸ ಎಷ್ಟು ಚಂದ ಕಾಣತೈತಿ ನೋಡ್ರಿದು. ಇದು ಬ್ಯಾಕ್ ಸೈಡ್ ಫ್ರಂಟ್. ಹಾಂ ರೀ ಎಷ್ಟು ಚಂದ ಇದು ಮಸ್ತ್ ಐತೆ ನೋಡ್ರಿ ಬಾಬಾ ನಸ್ರಿನ. ಈ ಡಿಸೈನ್ ಚೆನ್ನಾಗೈತೆ ನೋಡ್ರಿ ಇದು. ಈಗ ಹೊಸ್ತಾಗಿ ತೊಗೊಂಡಿವಿ ಅಂತಾರೆ ಅವ್ರು. ಮತ್ತೆ ಕೇಳಿದ್ನಿ ಅಂದ್ರೆ ನಾನು ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ. ಅದು ಗಮ್ ಹಚ್ಚಿ ಇವನ್ ಹಚ್ಬಿಡೋದು ಟಿಕ್ಳಿ. ಅದು ಆರಂಗಿಲ್ಲ ಅಂದ್ರೆ ಟಿಕ್ ಹಚ್ಚಲ್ವರೆಗೂ. ನಮ್ಮ ಸೊಪ್ಪಿಯ ಮಕ್ಕೊಂಡ ಅಪ್ಪ ಹೋಗ್ಬರ್ತೀನಿ ತೋರ್ನ. ಏ ಇಲ್ಲ ಅಡುಗೆ ಅದು ಮಾಡ್ಬೇಕಲ್ರಿ ಹೋಗಿ. ಬೇಡ ಅಮ್ಮನ ಹೋದ್ರು ಅಲ್ಲಿ ಬಾಬಾರ ಅದಾರ. ಮತ್ತು ಇವರು ಲಗ್ನ ಪತ್ರ ತೊಗೊಂಡ್ರೆ ಒಂದಿಷ್ಟು ಎಲ್ಲೆಲ್ಲ ಕೊಡ್ತೀನಿ ಅಂತಂದು ಇವರು ಹೋದ್ರಿ. ಈಗ ಏರಿ ಇನ್ನೊಂದು 2 ದಿನ ಅಡ್ಡಾಡ್ತೀವಿ. ಹತ್ತಾಗ ಈ ಕಡೆನ ಬರ್ತೀವಿ ಅಂತ್ರಿ. ಈ ಕಡೆನ ಬರ್ತೀವಿ ಅಂತ್ರಿ. ಹೋಗಲ್ರಿ ಈಗ ಇನ್ನೊಂದು ಸ್ವಲ್ಪ ದಿನ ಅಡ್ಡಾಡ್ತೀವಿ. ನಾ ಖರ್ಚಿಗೆ ಅದೆಲ್ಲ ಮಾಡ್ದೈತಲ್ರಿ ಮಾಡೋಣಂತ್ರಿ ನಾಳೆ. ಸೂಸ್ಲಾ ಆಮೇಲೆ ಚುಮ್ಮರಿ. ಎರಡು ರೆಡಿ ಆತೀಗ. ಬರೀ ತಗೋಪ್ಪ. ಹೆಸ್ರಿನ ಬರ್ತೀವಿ. ನಮ್ಮ ಸೊಪ್ಪಿ ಒಂದು ಇದ್ರಿ ಎಷ್ಟು ಚಂದ ಮಾಹಿತಿ ಅಂತ ಹೇಳಿದ್ರ ಅಷ್ಟು ಚಂದ ಮಾಹಿತಿ ಬಿಡ್ಯಾರಿ. ಆದ್ರೆ ಏನು ಮಾಡೋಕೆ ತಗೊಳಂಗಿಲ್ಲ ರೀ. ನೋಡ್ರಿ ಎಲ್ಲರೂ ಒಬ್ರಿಕಿನ ಒಬ್ರು ಹಂಗೆ ಇದೈತ್ರಿ. ಅವ್ರು ನೋಡ ಟೈಮ್ ಅಲ್ಲಿ 7 ಗಂಟೆ ಆತ್ರಿ. ಅಮ್ಮಾರು ಬಂದು ಅಂಗಡಿ ಹೋಗಿದ್ರಿ. ನಮ್ಮ ಮನೆಯಾಗ ಹೋಗಿ ಹಚ್ಕೊಟ್ಟು ಬಂದದ್ರಿ ಅವ್ರಿಗೆ. ಈಗ ನಾವು ಮನೆಗೆ ಬಂದು ನಾನು ಇಬ್ಬರು ಕದೇನು ಬಿಚ್ಚಲ್ರಿಪ್ಪ ನೋಡ್ಕೊಂತ ಬಂದು ಸಾಕಾತು. ಚಹಾ ತೊಗೊಂಡು ಹೋಗ್ರಿ. ಈಗ ಅಮ್ಮಗೆ ಚಹಾ ಕೊಟ್ಟು ಬಂದಮೇಲೆ ಮುಂದಿನ ಕೆಲಸ ಮಾಡ್ತೀನಿ ರೀ. ಇವ್ರು ಏನು ಮಾಡಾಕತ್ತ ಹುಡುಗರು? ಏನಾತಮ್ಮ? ಏನಾತಾರಿಪ್ಪ? ಇನ್ನೂ ಒಳಗೆ ಬಂದಿಲ್ಲಲ್ಲ. ಏನೋ ಸ್ಟಾರ್ಟ್ ಮಾಡಿಬಿಟ್ರಿಲ್ಲ ನೀವು. ಹಾಕಿದ್ದು ಇದನ್ನು ತೊಗೊಂಡು ಹಾಕಿಲ್ಲ ಹಚ್ಚದ್ದು ಜಂಪರ್ ಹಾಕಕ್ಕೆ. ಮತ್ತು ಲಾರಿಪ್ಪ ನಾನು ಕೊಡಿ ಇದು ಸಾರಿ ಹಾಕಕ್ಕೆ ಹೊಂಟಿರಿಪ್ಪ. ಬಂದು ಹಾಕೈತೆ ಅಂದ್ರಿ ಪಾಪ ಅವ್ರು ನಮ್ಮ ಸಂಬಂಧ ಇಟ್ಕೊಂಡಾರ. ಈಗ ಹೋಗಿ ಹಾಕಿ ಬಂದುಬಿಡ್ತೀರಿ. ಬರ್ರಿ ಜಲ್ದಿನ ಬರ್ರಿ ಅಂತಂದ್ರಿ. ಟೈಮ್ ಜಾಸ್ತಿ ಆಯ್ತಾರ್ರಿ. ನಾನು ಚಹಾ ಕೊಡೋಕೆ ಹೋಗಿ ಮುಂಚೆಕನ ಹೋಗಿ ಬಂದ್ಬಿಡಕಾಯ್ತು ನೋಡ್ರಿಪ್ಪಲ್ಲ. ನೀನು ನೆನಪರ ಮಾಡಲಿಲ್ಲ. ನಂಗೆ ನೆನಪೇ ಇಲ್ಲ ಅದು. ಚಹಾ ಕೊಡೋಕೆ ಹೋದೆ ನಾನು. ಕೊಟ್ಟು ಬಂದೆ. ಆಸಿಪ್ಗಾರ ಯಾರು ಕಳಿಸಿದ್ದೆ ನಾ ಇಲ್ಲಿ ಬರ್ತಿದ್ದೆ. ಹೌದಿಲ್ಲ ನೋಡ್ರಿ. ನಮ್ದು ಎಲ್ಲರದ್ದು ಊಟ ಆಯ್ತು. ಆರಿಪ್ಪ ಮತ್ತು ಇದನ್ನು ಹಚ್ಚಕತ್ಲರಿ ಒಮ್ಮಿನಿ ಜಲ್ಲ ಅವ್ರ ದಾದಿಗ್ರಿ. ನಾನು ಸ್ವಲ್ಪ ಬಿಗ್ ಬಾಸ್ ನೋಡಿ ಹೋದ್ರೆ ಆತಂತ ಸುಮ್ಮನೆ ಕೂತ್ಕೊಂಡಿದ್ದೆ ರೀ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.